ನಮಗೆ ಆಫೀಸ್ ರಜೆ ಇದ್ದಲ್ಲಿ ಏನು ಮಾಡ್ತೇವೆ ಅಂತ ಗೊತ್ತಾಗಬೇಕಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಆಯ್ತಾ. ಸೊ ಇವತ್ತು ಆಫೀಸ್ ನಮಗೆ ರಜೆ ಇತ್ತು. So, ಅದಕ್ಕೆ ನಾವು ಕೊಲೀಗ್ಸ್ ಒಟ್ಟಿಗೆ ಪ್ಲಾನ್ ಮಾಡಿ ಸೀದಾ ಮಣಿಪಾಲಿಗೆ ಬಂದಿದ್ದು. ಆ್ಯಕ್ಚುಲಿ ಮಣಿಪಾಲ್ ಅಲ್ಲ, ಅಜ್ಜರ್ಕಾಡಿಗೆ ಬಂದಿದ್ದು. ಅಜ್ಜರ್ಕಾಡಿ ಯಾಕೆ ಬಂದಿದ್ದು ಅಂದರೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದ್ದಿತ್ತು. ಸೊ ಎಲ್ಲರೂ ಸ್ವಿಮ್ಮಿಂಗ್ ಮಾಡುವಂತ ಬಂದಿತ್ತು. ಇನ್ನು ಅಲ್ಲಿ ಒಳಗೆ ಹೋಗೋದಕ್ಕೆ ಗೂಗಲ್ ಪೇ ವರ್ಕ್ ಆಗೋದಿಲ್ಲ. ಅದಕ್ಕೆ ಸೂರಜ್ ಅವರು ನೋಟಿಲ್ಲ ಅಂತ ಚಿಲ್ಲರೆ ಒಟ್ಟು ಮಾಡ್ತಿದ್ರು. ಅಪಾರ್ಟ್ ಫ್ರಮ್ ದ ಜೋಕ್ಸ್ ಗಾಯ್ಸ್, ಅಲ್ಲಿ ಗೂಗಲ್ ಪೇ ಯಾವುದೂ ವಾಟ್ಸಪ್ ಮಾಡೋದಿಲ್ಲ ಆಯಿತಾ. ಸೊ ನೀವು ಕ್ಯಾಶ್ ಇಟ್ಕೊಂಡು ಹೋಗ್ಬೇಕಾಗ್ತದೆ. ಸೊ 1 ಅವರಿಗೆ 50 ರುಪೀಸ್ ಆಯಿತಾ. ನಾವು ಮತ್ತೆ ಅಲ್ಲಿ ಒಬ್ಬರು ಅಂಕಲ್ ಹತ್ರ ಕ್ಯಾಶ್ ಕೇಳಿ ಅವರಿಗೆ ಗೂಗಲ್ ಪೇ ಮಾಡಿತ್ತು. ಸೊ ಹಾಗಾಗಿ ನಮಗೆ ಎಂಟ್ರಿ ಸಿಕ್ತು. ಇನ್ನು ಸ್ವಿಮ್ಮಿಂಗ್ ಮಾಡೋದು ತುಂಬ ವರ್ಷ ಆಗಿತ್ತು, ಮಾತ್ರ ಅಲ್ಲಿ ಗಮ್ಮತ್ತಾಯಿತು. ಸೊ ಸ್ವಲ್ಪ ಸ್ವಿಮ್ಮಿಂಗ್ ಕಲಿತೆ, ಅದು ಸಹ ನೆಕ್ಸ್ಟ್ ಲೆವೆಲ್. ನಮ್ಮ ಕೊಲೀಗ್ಸ್ ಒಟ್ಟಿಗೆ ಮಾತ್ರ ನೆಕ್ಸ್ಟ್ ಲೆವೆಲ್ ಜಾಲಿ ಮಾಡ್ತು. ಇನ್ನೇನಂದ್ರೆ ಅಲ್ಲಿ ಸಮ್ಮರ್ ಕ್ಯಾಂಪ್ ನಡೀತಿತ್ತು. ಸೊ 5 ವರ್ಷದ ಮಕ್ಕಳೆಲ್ಲ ಬಂದು ಸ್ವಿಮ್ಮಿಂಗ್ ಕಲಿತಿದ್ದಾರೆ. ಸೊ ನಾವು ಇಷ್ಟು ದೊಡ್ಡದಾಗಿದ್ದರೂ ನಮಗೆ ಸ್ವಿಮ್ಮಿಂಗ್ ಬರೋದಿಲ್ಲ. ಸೊ ಎಲ್ಲ ತಂದೆ ತಾಯಿಯವರು ಸಣ್ಣ ವಯಸ್ಸಲ್ಲಿ ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲಿಸಿ. ಸೊ ಬರೀ ಓದೋದಲ್ಲದೆ ಎಲ್ಲ ಆಕ್ಟಿವಿಟೀಸಲ್ಲಿ ಸಹ ಅವರನ್ನ ಸೇರಿಸಿ ಆಯಿತಾ. ಸೊ ಎಲ್ಲದೂ ಕಲಿಬೇಕಾಗ್ತದೆ. ಸೊ ಆಮೇಲೆ ನಾವು ಸೀದಾ ಬಂದಿದ್ದು ತಿನ್ಲಿಕ್ಕೆ ಆಯಿತಾ. ಸೊ ಒಂದು ಹೋಟೆಲಿಗೆ ಬಂತು ತಿನ್ಲಿಕ್ಕೆ. ಸೊ ಎಲ್ಲರೂ ಒಂದೊಂದು ತಗೊಂಡ್ರು. ಇಲ್ಲಿ ನೋಡಿ, ಬೆಳಗ್ಗೆ ಬೆಳಗ್ಗೆ ಹೋಳಿಗೆ ತಗೊಂಡು ತಿಂತಿದ್ದಾರೆ. ಸೊ ಇವ್ರಿಗೆ ಎಂತ ಅಂತ ಹೇಳೋದು, ನೆಕ್ಸ್ಟ್ ಲೆವೆಲ್ ಅಲ್ಲ. ಸೊ ಹಾಗೆ ನಮ್ಮ ಆಫೀಸಲ್ಲೇ ಇರೋದ್ರಿಂದ ಸ್ವಲ್ಪ ಆಫೀಸಿಗೆ ಹೋಗಿತ್ತು. ಸೊ ನಮ್ಮ ಕೊಲಿಗೆ ಸ್ವಲ್ಪ ಕೆಲಸ ಇತ್ತಂತ ಹಾಗೆ ಹೋಗಿ ಪಟ್ಟ ಬಂತು. ಇನ್ನು ಇದೇ ಥರದ ಕಂಟೆಂಟಿಗೋಸ್ಕರ ನನ್ನ ಅಕೌಂಟ್ನ ಫಾಲೋ ಮಾಡಿ ಆಯ್ತಾ. ಅಲ್ಲಿ ತನಕ ಬಾಯ್ ಬಾಯ್.